ಸರ್, ನನ್ನ ಹೆಸರು ವಿಜಯಕುಮಾರ್ ಅಂತ. ನಾನು ಬಂದು ಗುಲ್ಬರ್ಗದವನು. ನಾನು ಫಸ್ಟು ಮಹೇಶ್ ಡಾಕ್ಟರ್ಗಿಂತ ಈ ಸ್ಪರ್ಶ ಆಸ್ಪತ್ರೆಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಈ ಸ್ಪರ್ಶ ಆಸ್ಪತ್ರೆಯಿಂದಲೇ ನಾನು ಮಹೇಶ್ ಡಾಕ್ಟರ್ ಪರಿಚಯ ಆದರು. ಬೋನ್ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ತಿರ್ಗಾ ನಾನು ಹೇಳಬೇಕಂದ್ರೆ ಸುಮಾರು ಇದೆ ಸರ್. ನಾನು ಮಾತಾಡೋಷ್ಟು ನಿಮಗೆ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ನನಗೆ ನನ್ನ ತಂದೆ ತಾಯಿಗಿಂತ ಮತ್ತು ನನಗೆ ಫ್ಯಾಮಿಲಿ ಸಪೋರ್ಟ್ನೂ ಇರಲಿಲ್ಲ. ನನಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ನನಗೆ ಶೆಲ್ಸ್ನೂ ಸಿಕ್ಕಲ್ಲ. ಟೈಮ್ನಲ್ಲಿ ನಾನು ಹತ್ಬಿಡ್ತಾ ಇದ್ದೆ ದಿವಸ. ಸರ್, ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸಿಗಲಿಲ್ಲ. ಮತ್ತು ತಿರ್ಗಾ ಸರ್ ಹೇಳಿದ್ರು, ಇಲ್ಲ ನೀವು ಏನು ಧೈರ್ಯ ಪಡಬೇಡಿ, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ. ಆ ಥರ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯದಿಂದಲೇ ನಾನು ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಇದ್ದೀನಿ ಸರ್. ಮೇನ್ ಅದು ಇದೆ. ಆಮೇಲೆ ಅದರಲ್ಲಿ ನನಗೆ ಕೋವಿಡ್ ಟೈಮ್ ಆಯಿತು ಅದೇ ಹಾಸ್ಪಿಟ್ಲಲ್ಲಿ. ತಿರ್ಗಾ ಆ ಟೈಮಲ್ಲೂ ಸರು ಮತ್ತೆಲ್ಲ ನನಗೆ ತುಂಬ ಧೈರ್ಯ ಕೊಟ್ಟರು. ನಿನಗೆ ಏನೂ ಆಗಲ್ಲ, ನೀನು ಚೆನ್ನಾಗಿ ಆಗ್ತೀಯಾ ಅಂತ. ಆನಂದ್ ಸರು, ಸುನೀಲ್ ಸರು, ಮಹೇಶ್ ಸರು ಎಲ್ಲ, ಮತ್ತು ಇನ್ನೊಬ್ಬರು ಮೇಡಮ್ ಇದ್ದರು. ಅವರು ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ನಾನು ಈ ಸ್ಪರ್ಶ ಆಸ್ಪತ್ರೆಗೆ ಈ ಫೌಂಡರ್ ಯಾರಿದ್ರು ಅವರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಆಮೇಲೆ ಇದ್ದಿರೋಂಥ ಡಾಕ್ಟರ್ಸ್ಗೆ ಮತ್ತು ಸಿಸ್ಟರ್ಸ್ಗೆ, ಅಲ್ಲಿರೋಂಥ ಎಲ್ಲ ಸ್ಟಾಫಿಗೆ ನಾನು ಇವತ್ತಿನ ಗಂಟ ಚಿರಋಣಿಯಾಗಿರ್ತೀನಿ. ನಾನು ಯಾಕಂತಂದರೆ ಮಹೇಶ್ ಡಾಕ್ಟರ್ ಅವರು ನನಗೆ ಇನ್ನೊಂದು ಜನ್ಮ ಕೊಟ್ಟಿದ್ದಾರಂತ ನಾನು ನಂಬ್ತೀನಿ. ಯಾಕಂತಂದರೆ ನಾನು ಹೈ ರಿಸ್ಕ್ AML ಪೇಷಂಟ್ ಆಗಿದ್ದ. ನನಗೆ ಅವಾಗ ಡೋನರ್ನು ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ಅವರೇ ನನಗೆ ಒಳ್ಳೆ ರೀತಿ ಎಲ್ಲ ಮಾಡಿಕೊಟ್ರು. ಪ್ರತಿಯೊಂದು ದಿವಸನೂ ನಮ್ಮ ಮಕ್ಳ ಬಗ್ಗೆ ವಿಚಾರಿಸ್ತಾ ಇದ್ರು. ನಮ್ಮ ಮಕ್ಳು ಏನು ಮಾಡ್ತಾರೆ ಅಂದರೆ ಈ ಥರ ಇರಲಿಲ್ಲ. ಡಾಕ್ಟರ್ ಅಂತಂದರೆ ಬಂದರು, ನೋಡಿದ್ರು, ಹೋದ್ರು, ಆ ಥರ ಇರಲಿಲ್ಲ. ಅಂದರೆ ನಮಗೆ ಏನಂತಂದರೆ ಒಂದು ಫ್ಯಾಮಿಲಿ ಥರ ನೋಡ್ತಾ ಇದ್ರು. ಮಕ್ಕಳು ಓದ್ತಾ ಇದ್ದಾರ, ಏನು ಮಾಡ್ತಾರ, ಚೆನ್ನಾಗಿ ನೀವು ಆಗ್ತೀರಾ ಅಂತ. ಮತ್ತು ನಮ್ಮ ಮಕ್ಳಿಗೆ ಬಂದಾಗ್ಲೂ ಅವ್ರು ಧೈರ್ಯ ಹೇಳ್ತಾರೆ. ಯಾಕಂದರೆ ನಮ್ಮ ವೈಫು ತೀರೋದ್ಮೇಲೆ ನನಗೆ ಯಾರೂ ಸಪೋರ್ಟ್ ಆಗಿರಲಿಲ್ಲ. ನಮ್ಮ ಮಕ್ಕಳು ಆಸ್ಪತ್ರೆಗೆ ಬಂದಾಗ ಸರ್ ಹೇಳ್ತಾಯಿದ್ರು, ನಿಮ್ಮ ಪಾಪ ಚೆನ್ನಾಗಿ ಆಗ್ತಾರ, ನೀವೇನು ಭಯ ಬಿಡಬೇಡಿ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ. ಆ ಒಂದು ಧೈರ್ಯ ಮೇಲೆ ನಾನು ಇವತ್ತು ದಿವಸ ಬದುಕಿದ್ದೀನಿ ಸರ್. ಅದಕ್ಕೆ ನಾನು ಮಹೇಶ್ ಸರ್ ಇರೋ ಗಂಟ ನಾನು ಅವರಿಗೆ ಮತ್ತು ಈ ಸ್ಪರ್ಶ ಆಸ್ಪತ್ರೆಗೆ ಚಿರಋಣಿಯಾಗಿರ್ತೀನಿ ಅಂತ ಒಂದು 2 ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು. ಸರ್, ನನ್ನ ಹೆಸರು ಗಾಯತ್ರಿ ಅಂತ. 2017 ಟ್ರೇಸರ್ ಆಯಿತು ಬ್ಲಡ್ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು. ಅವಾಗಿಂದ ನನಗೆ ಮಹೇಶ್ ಮತ್ತು ಸುನೀಲ್ ಮತ್ತು ಆನಂದ್ ಅವ್ರು ಮೂವರು ತುಂಬ ಕೇರ್ ಆಗಿ ಟ್ರೀಟ್ ಮಾಡ್ತಾರೆ. 2019 ಲಾಸ್ಟ್ ಆಯಿತು, ಲಾಸ್ಟ್ ಕ್ರೈಸಿಸ್ ಅಂದ್ಬಿಟ್ಟು 2019 ಮಾಡಿದ್ದಾರೆ. ಅವಾಗಿಂದ ನಾನು ತುಂಬ ಖುಷಿಯಾಗಿ ಲೈಫ್ ಲೀಡ್ ನೋ ಪ್ರಾಬ್ಲಮ್. ಮೊದಲು ಹೇಗಿದ್ದೀನೋ ಹಾಗೆ ಇದ್ದೀನಿ. ಅವ್ರ ಮೂವರು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರ ಮೂವರು ಅಷ್ಟು ನನ್ನ ಕೇರ್ ಆಗಿ ಒಬ್ಬ ಫ್ರೆಂಡ್ ಆಗಿ ನನಗೆ ಟ್ರೀಟ್ ಮಾಡಿ ತುಂಬ ಕೇರ್ ಮಾಡ್ಕೊಳ್ತಿದ್ದೆ. ಈಗ ಅಷ್ಟು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ನನಗೆ 32 ಇಯರ್ ಇರುವಾಗ ಡಯಾಗ್ನೋಸ್ ಆಗಿದ್ದು. ಅಷ್ಟು ಕ್ಯಾನ್ಸರ್ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ಸೇ ಇರಲಿಲ್ಲ. ಕ್ಯಾನ್ಸರ್ ಅಂದ್ರೆ ಭಯ ಇರ್ತಿತ್ತು, ಹೇಗಪ್ಪ ಅದ್ರ ಟ್ರೀಟ್ಮೆಂಟ್ ಆ ಥರ ಎಲ್ಲ. ಸೊ ನಾವಿದ್ದಿದ್ದು ಮೈಸೂರಿಂದ ಬ್ಯಾಂಗ್ಳೂರ್ ಬಂದಾಗ, ಮೈಸೂರಿಂದನೂ ಮಹೇಶ್ ಸರ್ ಹೆಸರು ಹೇಳ್ಕೊಂಡೆ ನಾವು ಬೆಂಗಳೂರಿಗೆ ಬಂದಿದ್ದು. ಸೊ ಮಹೇಶ್ ಸರ್ ಸಿಕ್ಕಿದ ಮೇಲೆ ಒಂದು ಹೋಪ್ ಅಂತ ಬಂದಿದೆ ಲೈಫಲ್ಲಿ. ಓಕೆ, ಏನೋ ಒಂದಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು. ಸೊ ಆ ಹೋಪೇ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಆ್ಯಂಡ್ ಲೈಫಲ್ಲಿ ಟಿಲ್ ಲಾಸ್ಟ್ ಬ್ರೆತ್ ನನ್ನ ಗ್ರಾಟಿಟ್ಯೂಡ್ ಯಾವಾಗಲೂ ಮಹೇಶ್ ಸರ್, ಆನಂದ್ ಸರ್ ಆ್ಯಂಡ್ ಸುನೀಲ್ ಸರ್, ಪೂರ್ಣಿಮಾ ಮ್ಯಾಮ್ ಆ್ಯಂಡ್ ಹೋಲ್ ಟೀಮ್ ನನ್ಗೆ ಯಾರು BMT ಮಾಡುವಾಗ ಸಪೋರ್ಟ್ ಮಾಡಿದ್ರು ಅವರಿಗೆ ಖಂಡಿತವಾಗ್ಲೂ ನನ್ನ ಗ್ರಾಟಿಟ್ಯೂಡ್ ಇದೇ ಇರುತ್ತೆ. ಆ್ಯಂಡ್ ನನಗೆ ಡಯಾಗ್ನೋಸ್ ಆದಾಗ ಕಂಪ್ಲೀಟ್ಲಿ ಡಿಪೆಂಡೆನ್ಸಿ, ಏನೊಂದಕ್ಕೂ ಡಿಪೆಂಡೆನ್ಸಿ ಆ ಥರ ಇರ್ತಿತ್ತು. ನನಗೆ ಗೊತ್ತಿಲ್ಲದ ಶಕ್ತಿಗಳನ್ನ ಸರ್ರು ನಿನ್ಗಿದೆ, ನೀನು ಸ್ಟ್ರಾಂಗ್ ಇದೆಯಾ, ಆ ಮೋಟಿವೇಶನ್ ಯಾವತ್ತೂ ಮರೆಯಕ್ಕಾಗಲ್ಲ. ಅಂಡ್ ಆ ಮೋಟಿವೇಶನ್ ಇವತ್ತಿಗೂ ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಅಂಡ್ ನಾನು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಆಗಿದ್ದೀನಿ. ಇವತ್ತು ನಾನು ಏನೇ ಖುಷಿಯಾಗಿದ್ದೀನಿ, ನಾನು ಇಂಡಿಪೆಂಡೆಂಟ್ ಲೈಫ್ ಇದೆ ಅಂತಂದ್ರೆ ಆಲ್ವೇಸ್ ಐ ಥ್ಯಾಂಕ್ ಟು ಸರ್. ಥ್ಯಾಂಕ್ ಯು ಸೋ ಮಚ್. Sapna Anta. I'm basically from Dharwad, sir. So in 22, multiple myeloma ಆಗಿದೆ ಅಂತ I was diagnosed. ದೇವ್ರ ಸ್ವರೂಪ, ಶಿವನ ಸ್ವರೂಪ ಅಂತಾರಲ್ಲ, ನಮ್ಮ ಭಾವ ಈ ಶಿವನ ಹತ್ರ ನನ್ನ ಕಳಿಸಿದ್ರು. ಸೊ ಬೈ ಗಾಡ್ ಗ್ರೇಸ್ ನಮ್ಮ ಮಹೇಶ್ ಡಾಕ್ಟ್ರು, ನಮ್ಮ ಆನಂದ್ ಸರು, ಸುನೀಲ್ ಸರು, ಸೊ ಇವರ ಒಂದು ಟ್ರೀಟ್ಮೆಂಟಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಬಿಕಾಸ್ ಆಫ್ ಡಾಕ್ಟರ್ ಮಹೇಶ್ ಸರ್. ಸೊ ಆಕ್ಚುಲಿ ಐ ವಾಸ್ ಇದೇನಪ್ಪ ಹಿಂಗಾಯ್ತು ಅಂತ ಕಂಪ್ಲೀಟ್ಲಿ ಏನು ಮೈಂಡೇ ಬ್ಲಾಂಕ್ ಆಗ್ಬಿಟ್ಟಿತ್ತು, ಏನು ಓಡ್ತಿರ್ಲಿಲ್ಲ. It was the Mahesh sir and the team, they used to boost me each and every day and every moment. And one thing they had told me, accept it. How I have to accept it. What has come, I have to accept it.
let me go, whatever it comes, let me go, let me face. So ಯಾವಾಗ ಬಂದ್ರು ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ ಇಲ್ಲಮ್ಮ ನೀನ್ ಚೆನ್ನಾಗಾಗ್ತೀಯ, ಡೋಂಟ್ ವರಿ. ಅದು ಒಂದು ಏನಿದೆ ಅಲ್ಲ ಈಗಲೂ ಕೂಡ ಇಟ್ ಈಸ್ ಕ್ಯೂರಿಂಗ್ ಮೀ. ಸೊ ರಿಯಲಿ heartfelt gratitude to the entire Mahesh sir and the team, and I thank you a lot. Thank you sir, thank you for everything sir. The three verticals in cancer care will become very important. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸಮೂಹವಾಗಿರುವ ಸ್ಪರ್ಶ್ ಆಸ್ಪತ್ರೆ ಇದೀಗ ತನ್ನ ಹೆಣ್ಣೂರು ಘಟಕದಲ್ಲಿ ಅಸ್ಥಿ ಮಜ್ಜೆ ಕಸಿ ಕೇಂದ್ರವನ್ನು ಆರಂಭಿಸುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಅತ್ಯಾಧುನಿಕ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಹೆಣ್ಣೂರು ಸ್ಪರ್ಶ್ ಆಸ್ಪತ್ರೆಯು ಈ ಮೂಲಕ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಗಂಭೀರ ರಕ್ತ ಕ್ಯಾನ್ಸರ್ಗಳ ಚಿಕಿತ್ಸೆಗೆ ಸುಧಾರಿತ ತಂತ್ರಜ್ಞಾನ ಹಾಗೂ ತಜ್ಞ ವೈದ್ಯರು ವೈದ್ಯಕೀಯ ಸವಲತ್ತುಗಳೊಂದಿಗೆ ಸಜ್ಜಾಗಿದ್ದು, ಕೇವಲ ರಾಜ್ಯ ಮಾತ್ರವಲ್ಲ, ದಕ್ಷಿಣ ಭಾರತದ ಹಾಗೂ ವಿದೇಶಗಳ ರೋಗಿಗಳಿಗೂ ಕ್ಯಾನ್ಸರ್ನಿಂದ ಗುಣಮುಖರಾಗುವ ಭರವಸೆ ಮೂಡಿಸಿದೆ. ಅಸ್ಥಿಮಜ್ಜೆ ಕಸಿಗೆಂದೇ ಸೀಮಿತವಾದ ಘಟಕವನ್ನು ರಕ್ತ, ಅಸ್ಥಿಮಜ್ಜೆ ಹಾಗೂ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಗಳ ಮೇಲೆ ಗಂಭೀರ ಪರಿಣಾಮ ಬೀರುವ ಮಾತ್ರವಲ್ಲದೆ ಬಹುವೈದ್ಯಕೀಯ ವಿಭಾಗಗಳ ತಜ್ಞರ ಚಿಕಿತ್ಸೆ ಅಗತ್ಯವಿರುವ ರಕ್ತ ಕ್ಯಾನ್ಸರ್, ಲ್ಯುಕೇಮಿಯಾ, ಹಿಮೋಗ್ಲೋಬಿನ್ ಕೊರತೆಯಿಂದ ಆಗುವ ಅನುವಂಶಿಕ ಕಾಯಿಲೆ, ಥಲಸ್ಸೇಮಿಯಾ, ಸೋಂಕಿನ ವಿರುದ್ಧ ಹೋರಾಡುವ ಬಿಳಿ ರಕ್ತ ಕಣಗಳ ಕ್ಯಾನ್ಸರ್, ಲಿಂಫೋಮಾ, ಅಪ್ಲಾಸ್ಟಿಕ್ ರಕ್ತಹೀನತೆ ಮೊದಲಾದವುಗಳಿಗೆ ವಿಶ್ವ ದರ್ಜೆಯ ಅನುಭವಿ ವೈದ್ಯರ ತಂಡದಿಂದ ಸಂಕೀರ್ಣ ಚಿಕಿತ್ಸೆಗೆ ವ್ಯವಸ್ಥೆಗೊಳಿಸಿದೆ. Financial support through the foundation. So that foundation has got its own leadership. The foundation is growing by the day. We want to, since we started cancer, the need for the foundation activity is even bigger. So we are doing that in a massive way.